ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕೆಲವು ನುಡಿಗಟ್ಟುಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯ ನುಡಿಗಟ್ಟು, ಮೂಗಿನ ಮೇಲೆ ಬೆರಳಿಡು ಅಂತಂದರೆ ಆಶ್ಚರ್ಯ ಪಡುವುದಕ್ಕೆ ಮೂಗಿನ ಮೇಲೆ ಬೆರಳಿಡು ಅಂತ ಹೇಳ್ತಾರೆ. ಉದಾಹರಣೆ ಬಂದು, ಆ ಮಗುವಿನ ಸಾಹಸವನ್ನು ಕಂಡು ಮೂಗಿನ ಮೇಲೆ ಬೆರಳಿಟ್ಟರು ಅಂದರೆ ಆಶ್ಚರ್ಯಪಟ್ಟರು ಅಂತ ಅರ್ಥ ಬರುತ್ತೆ. ಮೇಲೆ ಬೀಳು ಅಂತಂದರೆ ಆಕ್ರಮಿಸು. ಕಳ್ಳರು ಮೇಲೆ ಬಿದ್ದಾಗ ಜನರೆಲ್ಲ ಭಯಭೀತರಾದರು, ದಿಕ್ಕುಪಾಲಾಗಿ ಓಡಿ ಹೋದರು ಅಂತ. ಅಂದರೆ ಮೇಲೆ ಬೀಳು ಅಂದರೆ ಇಲ್ಲಿ ಆಕ್ರಮಿಸಿದಾಗ ಬರುವಂಥ ಒಂದು ಇದಕ್ಕೆ ಮೇಲೆ ಬೀಳು ಅಂತ ಹೇಳ್ತಾರೆ. ಮುಂದಿನ ನುಡಿಗಟ್ಟು ಮೇಲಕ್ಕೆ ಬರು. ಮೇಲಕ್ಕೆ ಬರು ಅಂತಂದರೆ ಏಳಿಗೆ ಹೊಂದು ಅಂತ ಅರ್ಥ ಬರುತ್ತೆ. ಮಗ ಕೆಲಸಕ್ಕೆ ಸೇರಿದ ಮೇಲೆ ಅವರ ಸಂಸಾರ ಮೇಲಕ್ಕೆ ಬಂದಿತು ಅಂತಂದರೆ ಒಂದು ಏಳಿಗೆಯನ್ನು ಹೊಂದಿತು ಅಂತ ಅರ್ಥ ಬರುತ್ತೆ. ಮುಂದಿನ ನುಡಿಗಟ್ಟು ಮೇಣದ ಗೊಂಬೆ ಅಥವಾ ಬೊಂಬೆ ಅಂದರೆ ಮೃದು ಸ್ವಭಾವದ ವ್ಯಕ್ತಿಗೆ ಮೇಣದ ಬೊಂಬೆ ಅಂತಾರೆ. ಮೇಣ ಹೇಗೆ ಕರಗುತ್ತೋ ಅವರು ಕೂಡ ಹಾಗೆ ಕರಗ್ತಾರೆ, ತುಂಬ ಮೃದು ಸ್ವಭಾವ ಅಂತ ಹೇಳೋದಕ್ಕೆ ಇದು ಬಳಸ್ತಾರೆ. ಈ ನುಡಿಗಟ್ಟುಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಾಯ್.